ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ತಮ್ಮ ಪಂಡಿತ ಬಂದು ಅಣ್ಣ ಏನು ಮಾಡಿದ್ದ ಅಂದರೆ, ತಮ್ಮ ಬರ್ತಾನೆ, ಬಹಳ ದೊಡ್ಡ ವಿದ್ವಾಂಸ, ಅವನಿಗೆ ವಿಶೇಷ ಮನೆ ಕಟ್ಟಬೇಕು ಅಂತ ಕಟ್ಟಿ ತಯಾರು ಮಾಡಿ ಇಟ್ಟಿದ್ದ. ಅವನು ಭಾವ ಹೆಂಗ, ತಾನು ಸಾದಾ ಮನೆಯಾಗಿದ್ದ, ಒಕ್ಕಲ ಮನೆಯಾಗ, ಈತನಿಗೆ ಒಂದು ಛಲೋ ಮನೆ ಕಟ್ಟಿ ಇಟ್ಟಿದ್ದ. ಬರ್ತಾನ, ದೊಡ್ಡ ಪಂಡಿತ ಬರ್ತಾನ. ಬಂದ ಆತ ವಾಸ ಮಾಡಿದ. ವಾಸ ಮಾಡಿ ಜನರನ್ನೆಲ್ಲ ಕರೆದು ತನ್ನ ಪರಿಚಯ ಮಾಡಿಕೊಂಡ. ನಾನಿಷ್ಟು ಕಲ್ತಿದ್ದೇನೆ, ಇಷ್ಟು ಅದ್ಭುತ ಪಾಂಡಿತ್ಯ ನಾನು ಪಡೆದದ್ದು, ಶಾಸ್ತ್ರ ನಮ್ಮಲ್ಲಿ ಸಮೀಪದಲ್ಲಿ ಯಾರಲ್ಲೂ ಇಲ್ಲ, ಅಷ್ಟೆಲ್ಲ ಓದಿಕೊಂಡಿದ್ದೇನೆ, ನೀವು ಕೇಳಬೇಕು, ನಾಳೆ ಬನ್ನಿ ಅಂದ. ಜನ ಬಹಳ ಬಂದರು, ಊರೆಲ್ಲ ಬಂತು. ಹೇಳ್ದ ಅವ್ರಿಗೆ. ಒಂದು ದಿವಸ ಬಂದರು, 2 ದಿವಸ ಅರ್ಧ ಆಯಿತು, 3ನೇ ದಿವಸ ಗಿರ್ದ ಆಯಿತು. ಹಿಂಗೆ ಕಡಿಮೆ ಆಗಿ 4 ದಿವಸದಾಗ ಯಾರೂ ಇಲ್ಲ. ಎಲ್ಲರೂ ಅಲ್ಲಿಗೆ ಹೊರಟಿದ್ರು. ಎಲ್ಲೇ ಅಣ್ಣ ಏನು ಹಾಡ್ತಿದ್ದಲ್ಲ, ಅವ ತನ್ನ ತೋಟದಾಗ ಕೂತ್ಕೊಂಡು ಹಾಡ್ತಿದ್ದ. ಜನ ಅಲ್ಲಿಗೆ ಹೋದರು. ಈ ತಮ್ಮನಿಗೆ ಭಾರಿ ಸಿಟ್ಟ ಬಂತು, ಎಂಥ ಹುಚ್ಚದಾರ ಜನ. ನಮ್ಮ ಅಣ್ಣ ಏನೂ ಕಲ್ತವಲ್ಲ, ನಿರಕ್ಷರೇ, ಅವಗೇನು ಗೊತ್ತದ, ಯಾವ ಶಾಸ್ತ್ರ ಓದ್ಯಾನ, ಯಾವ ಗ್ರಂಥ ಓದ್ಯಾನ. ನಾನು 20-25 ವರ್ಷಗಳ ಕಾಲ ಎಲ್ಲವನ್ನ ಅಧ್ಯಯನ ಮಾಡಿದವ, ನಮ್ಮೂರು ಜನ ಹುಚ್ಚದಾರ ಅಂದ. ತಾಪ ಬಹಳ ಆಯಿತು. ಯಾಕೆ ತಾಪ ಆಯಿತು ಅಂದ್ರೆ, ಜನ ತಮ್ಮ ಮನೆಗೆ ಹೋಗಿದ್ರು ಚಲೋ ಇತ್ತು, ಇವನು ಬಿಟ್ಟು ಆ ಕಡೆ ಹೊಂಟಿದ್ರಲ್ಲ, ಅದಕ್ಕೆ ತಾಪ ಶುರುವಾಯಿತು. ಹಂಗೆ ಆಗುತ್ತದ. ಅವನ ಕಡೆ ಯಾಕೆ, ಅವ ದಡ್ಡದಾನ, ಅವನ ಕಡೆ ಯಾಕೆ. ಪಾಪವ ಸುಂದರ ಮನೆ ಕಟ್ಟಿದ್ದ ಇವನಿಗಾಗಿ. ಇವನು ತಮ್ಮನ ಬಗ್ಗೆನೇ ಹೇಳ್ತಾ ಇದ್ದ, ಹೆಮ್ಮೆಯಿಂದ ಹೇಳ್ತಿದ್ದ. ಆದರೆ ಅವನ ಹಾಡುಗಳಿದ್ದುವಲ್ಲ, ಇವನ ಶಾಸ್ತ್ರಕ್ಕಿಂತ ಅದ್ಭುತವಾಗಿದ್ದು. ಯಾಕೆ, ಎದೆಯಿಂದ ಬರ್ತಿತ್ತು, ಎದೆಯಿಂದ ಬರ್ತಿತ್ತು. ಮಾತುಗಳು ತಲೆಯಿಂದ ಬರೋದು ಬೇರೆ, ಎದೆಯಿಂದ ಬರೋದು ಬೇರೆ. ಎದೆಯಿಂದ ಬರೋ ಮಾತಿನಲ್ಲಿ ರಸ ಇರ್ತದ, ಸವಿ ಇರ್ತದ. ತಲೆಯಿಂದ ಬರುವ ಮಾತಿನಲ್ಲಿ ಕಾವ ಇರ್ತದ. ಅವು ಏನು ಮಾಡ್ತವೆ ಹೇಳಕ್ಕೆ ಬರೋದಿಲ್ಲ. ಹಂಗೆ ಪಂಡಿತನ ಮಾತುಗಳು ಶಾಸ್ತ್ರ ಇತ್ತು. ಆದರೆ ಏನು ಮಾಡೋದು, ಜನರಿಗೆ ಹೃದಯ ಬೇಕಾಗಿತ್ತು. ಅಲ್ಲಿಗೆ ಹೋಗ್ತಾ ಇದ್ರು. ಇವನಿಗೆ ಭಾರೀ ಅಪಮಾನ ಆದಂಗಾಯ್ತು. ಅವ ಅಂದ, ಈ ಊರು ಸುಧಾರಣೆ ಮಾಡಬೇಕಾದ್ರೆ ನಮ್ಮ ಅಣ್ಣನ ಊರು ಬಿಡಿಸ್ಬೇಕು ಅಂದ. ಹೆಂಗ ತಲೆ ಬಂತು. ಬಹಳ ದೂರ ಹೋಗಿ ಕಲ್ತಾನ, ತಲೆ ತುಂಬ ಜ್ಞಾನದ, ಆದರೆ ಎದೆ ಬತ್ತಿ ಹೋಗಿದೆ. ಆದ್ದರಿಂದ ತಾಪ ಆಗಿದೆ. ಪಾಪ ಅವ ಅಣ್ಣ ಏನೂ ಮಾಡಿಲ್ಲ, ಅವ ಆನಂದವಾಗಿ ಹಾಡ್ಕೋತದ. ಈತ ಇಷ್ಟೆಲ್ಲ ಕಲ್ತಾನ, ಆದರೆ ಏನು ಮಾಡೋದು, ಇದು ತುಂಬ್ಯದ, ಇದು ಖಾಲಿ ಆಗಿದೆ. ಎದೆ ಖಾಲಿ ಆಗಿದೆ. ತಲೆ ತುಂಬೋದು ಸುಲಭ, ಎದೆ ತುಂಬೋದು ಕಷ್ಟ. ತಲೆ ತುಂಬೋ ಯೋಜನೆಗಳದಾವ ಜಗತ್ತಿನಲ್ಲಿ. ಶಾಲೆಗಳದಾವ, ದೊಡ್ಡ ಶಾಲೆಗಳದಾವ, ಅಂತಾರಾಷ್ಟ್ರೀಯ ಶಾಲೆಗಳದಾವ. ಎಲ್ಲ ಎದೆ ತಲೆ ತುಂಬುತ್ತಾವ. ಎದೆ ಕಡೆ ಯಾರ ಲಕ್ಷ್ಯವು?
ನಮ್ಮ ಮಕ್ಕಳ ಎದೆ ತುಂಬಲಿ ಅಂತ ಹೇಳೋರು ಯಾರದ ಹೇಳಿ? ಅಂಥದ್ದು ಒಂದರೇ ಶಾಲೆ ಈ ಜಗತ್ತಿನಲ್ಲಿ ಇರೋದು. ತಲೆ ತುಂಬುವ ಪಠ್ಯಗಳದಾವ, ಎದೆ ತುಂಬುವ ಭಾವಗಳಿಲ್ಲ. ಎಲ್ಲದ ಇಲ್ಲಿ ಪಂಡಿತ ತಾಪಾಯಿತು, ಯೋಚನೆ ಮಾಡದ, ಅಣ್ಣನ್ನ ಮುಗಿಸಿಬಿಡಬೇಕು, ಹೊರಗೆ ಹಾಕಬೇಕು ಅಂತ ಊರು ಬಿಡಿಸ್ಬೇಕು. ಅಣ್ಣ ಒಕ್ಕಲಿಗ, ಊರಾಗ ಅವನದೊಂದು ಮನೆ, ಹಳಿ ಮನೆ, ಅಲ್ಲಿ ವಾಸ ಮಾಡ್ತಿದ್ದ. ಹಗಲ ತೋಟಕ್ಕೆ ಹೋಗಿ ಅಲ್ಲಿ ಇರ್ತಿದ್ದ, ರಾತ್ರಿ ಅಲ್ಲಿ ಇರ್ತಿದ್ದ. ಒಂದು ದಿವಸ ಇವ ಪಂಡಿತ ಏನು ಮಾಡ್ದ ಅಂದ್ರೆ, ಈ ಅಣ್ಣನ ಮನೆಗೆ ಬೆಂಕಿ ಹಚ್ಚಬೇಕು ಅಂತ ಬಂದ. ಯಾವ ಅಣ್ಣ ತನ್ನಗೆ ಒಂದು ಸುಂದರ ಮನೆ ಕಟ್ಟಿದ್ದ, ಅವನ ಹೃದಯ ಅವನ ಮನೆಗೆ ಬೆಂಕಿ ಹಚ್ಚಬೇಕಂತ ಇವನ ಹೃದಯ. ಎಷ್ಟು ವ್ಯತ್ಯಾಸ! ಯಾವುದು ಸಂಸ್ಕೃತಿ ಹೇಳಿ? ಅವಾಗ ಹಿಂಗ ಹಚ್ಚುತ್ತಿದ್ದ ಅಣ್ಣಗೆ ಎಚ್ಚರಾತು. ಆತ ಬಂದ, ಏನ್ ಮಾಡ್ತೀಯ ಅಂತ ಕೇಳ್ದ. ಅಲ್ಲ, ನೀನು ಇಷ್ಟು ಕಲ್ತಾವ, ದೊಡ್ಡ ವಿದ್ಯಾವಂತ, ಒಂದಿಷ್ಟು ವಿಚಾರ ಮಾಡು. ನೀನು ನನ್ನ ಮನೆ ಸುಟ್ರೆ ನಾನು ಇನ್ನೊಂದು ಮನೆ ಕಟ್ಟಬಲ್ಲೆ. ಮನೆ ಕಟ್ಟೋದೇನು ದೊಡ್ಡ ಕೆಲಸ ಅಲ್ಲ, ಸುಟ್ರೆ ಕಟ್ತೇನೆ. ಆದರೆ ಗೊತ್ತಿರಲಿ, ನೀನು ಭಾರಿ ದೊಡ್ಡ ವಿದ್ವಾಂಸ, ಅಸೂಯೆಯ ಕಿಚ್ಚಿನೊಳಗೆ ನೀನು ಸುಟ್ಟು ಹೋದರೆ ಜಗತ್ತಿಗೆ ಹಾನಿಯಾಗ್ತದೆ ಅಂದ. ಅವನು ಭಾವಿ, ನೀನು ದೊಡ್ಡ ವಿದ್ವಾಂಸ, ನಿನ್ನ ವಿದ್ಯೆಯೆಲ್ಲ ಹಾಳಾಗಿ ಹೋಗ್ತದೆ. ಮೊದಲ ನೀನು ಬದುಕಬೇಕು. ಈ ಹೊಟ್ಟೆಯ ಕಿಚ್ಚದಲ್ಲ, ಈ ಕೆಚ್ಚಿನಿಂದ ಮನೆ ಸುಟ್ರೆ ಮನೆ ಕಟ್ಟಾಕ ಬರ್ತದೆ. ಹೊಟ್ಟೆಯ ಕೆಚ್ಚಿನಿಂದ ನೀನು ಸುಟ್ಟು ಹೋದ ಬಳಿಕ ಉಳಿಯೋದಿಲ್ಲ, ಕಟ್ಟಾಕ ಬರೋದಿಲ್ಲ. ಎರಡು ವ್ಯಕ್ತಿಗಳು, ಸುಮ್ಮನೆ ಇದು ಹೇಳಿ, ಎರಡು ವ್ಯಕ್ತಿಗಳಿವು. ಎರಡು ವ್ಯಕ್ತಿಗಳು ಹೆಂಗೆ ಬದುಕ್ಯಾರ? ಒಬ್ಬೊಬ್ಬರ ಹೃದಯ ಹೆಂಗದ ಸ್ವಲ್ಪ ವಿಚಾರ ಮಾಡಂಗ. ನಾವು ಯಾವ ಗುಂಪಿಗೆ ಸೇರಿದವರು? ನಮ್ಮ ದೇಶದ ಜನ ಯಾವ ಗುಂಪಿಗೆ ಸೇರಿದವರು? ನಮ್ಮ ಜನ ಯಾವ ಗುಂಪನ್ನು ಸೇರಬೇಕು? ಏನು ಹೃದಯ, ಎಂಥ ಹೃದಯ! ಯಾವ ಹೃದಯದಲ್ಲಿ ಅದೇ ಅದ್ಭುತದ, ಅದೇ ಹೃದಯದಲ್ಲಿ ವಿಷ ತುಂಬಿಕೊಂಡೇವಿ. ಮಾತ್ಸರ್ಯ ಆಗಿ ಬರೋದಿಲ್ಲ. ಮಾತ್ಸರ್ಯ ಅಂದ್ರೆ ಆಗಿ ಬರೋದಿಲ್ಲ. ಜಗತ್ತಿನಲ್ಲಿ ಬಂದ ಬಳಿಕ ಎಷ್ಟು ಸಂತೋಷ ಆಗಿ ಬಾಳಬೇಕು ಹೇಳಿ? ಏನದ ಕೊರತೆ ಹೇಳಿ? ಆದರೆ ಒಂದೇ ಒಂದು ಕೊರತೆ, ಲಕ್ಷ್ಯ ಇಲ್ಲ. ಎಲ್ಲದಕ್ಕೂ ಮಹತ್ವ ಕೊಟ್ಟೇವಿ, ಯಾವುದಕ್ಕೆ ಕೊಡಬೇಕಾಗಿತ್ತೋ ಅದನ್ನು ಮರೆತೇವಿ. ಅದನ್ನು ಮರೆತೇವೆ. ವಿಚಾರ ಮಾಡುವಂಗ. ಅದಕ್ಕೆ ಬಸವಣ್ಣ ಹೇಳಿದರು, ಯಾರು ಏನ್ಯಾಕೆ ಮಾಡೋಲ್ರಾಕ, ನಾನು ಭಕ್ತಿ ಭಕ್ತಿ ಪ್ರಿಯ ಭಕ್ತಿ ರೇಕೈವ ಮುಕ್ತಿದ. ಏನಾದರೂ ಮನಸ್ಸು ಮುಕ್ತವಾಗಬೇಕಾಗಿದ್ರೆ, ಮನಸ್ಸು ಹಗರ ಹಗರ ಸುಂದರವಾಗಬೇಕಾಗಿತ್ತು ಅಂದರೆ ಮುಕ್ತಿದ. ಯಾವುದು? ಭಕ್ತಿ ಏಕ ಏವ.
ಬೇಕು, ಒಂದಿಷ್ಟು ಭಕ್ತಿ ಅನ್ನೋದು ಬೇಕು ಮನುಷ್ಯ. ಭಕ್ತಿಯ ವೈಭವ ಅಷ್ಟು ಇಷ್ಟು ಅಂತಲ್ಲ, ಅದ್ಭುತ. ಪಾಸ್ಕಲ್ ಅಂತ ಒಬ್ಬ ವಿಜ್ಞಾನಿ, ಅಷ್ಟೇ ತತ್ವಜ್ಞಾನಿ ಕೂಡ. ಪಾಸ್ಕಲ್ ಒಂದು 400 ವರ್ಷದ ಹಿಂದೆ, 400-500 ವರ್ಷದ ಹಿಂದೆ ಬಾಳಿ ಹೋದಂಥ ಒಬ್ಬ ಮನುಷ್ಯ. ಬಹಳ ಆತನ ಹೆಸರು ಎಲ್ಲರೂ ಕೇಳಿದ್ದಾರೆ, ಪಾಸ್ಕಲ್ನ ಸಿದ್ಧಾಂತ. ಆ ಪಾಸ್ಕಲ್ ಒಂದು ಮಾತು ಹೇಳ್ತಾನೆ, ನಮಗೆ ದೊರೆತ ಸಂಗತಿಗಳು 2, ಬಹಳ ಅಮೂಲ್ಯವಾದ ಸಂಗತಿಗಳು 2. ಒಂದು ಬ್ರೇನ್, ಇನ್ನೊಂದು ಹಾರ್ಟ್. ಅದೆಷ್ಟು ಚಲೋ ಮಾತು ಹೇಳ್ತಾನೆ. ಮನುಷ್ಯನಿಗೆ ದೊರೆತ 2 ಸಂಗತಿಗಳು, ಬಹಳ ಅಪರೂಪದ ಸಂಗತಿಗಳು. ಒಂದು ತಲೆ, ಬ್ರೇನ್, ಮೆದುಳು. ಇನ್ನೊಂದು ಎದೆ, ಹೃದಯ. 2 ಸಿಕ್ಕಿವೆ, ನಿಸರ್ಗ ನಮಗೆ ಕೊಟ್ಟಿದೆ. ಒಂದು ತಲೆಯೊಳಗದ, ಇನ್ನೊಂದು ಎದೆ ಒಳಗದ. 2ರ ಸಾಮರ್ಥ್ಯ ಭಿನ್ನ ಭಿನ್ನ ಅದಾವ. Heart has its own reasons to believe in the eternal existence, which the brain knows not. ಎಷ್ಟು ಚಲೋ ಮಾತು. ಎದೆಯೊಳಗೊಂದು ಶಕ್ತಿ ಅದ, ತಲೆಯೊಳಗೊಂದು ಶಕ್ತಿ ಅದ. ಆದರೆ ತಲೆಯ ಶಕ್ತಿಗೆ ಮಿತಿಯದ, ಎದೆ ಹಂಗಲ್ಲ. ಯಾವುದನ್ನ ತಲೆ ಮಾಡಲಾರದೋ ಅದನ್ನು ಎದೆ ಮಾಡ್ತದೆ. ಯಾವುದನ್ನ ತಲೆ ತಿಳಿದುಕೊಳ್ಳಲಾರದೋ ಅಂಥದ್ದನ್ನು ಎದೆ ತಿಳಿದುಕೊಳ್ಳುತ್ತದೆ. ಎದೆ ಬಹಳ ಅದ್ಭುತವಾದದ್ದು. ತಲೆ ಸಶಕ್ತ ಅದ, ಆದರೆ ಅದಕ್ಕೆ ಮಿತಿ ಅದ. ಎದೆಗೆ ಮಿತಿ ಇಲ್ಲ. ತಲೆ ದೂರ ದೂರ ಸಾಗಬಲ್ಲದು, ಎಲ್ಲೇ ಹೊರ ಜಗತ್ತಿನಲ್ಲಿ ದೂರ ದೂರ ಸಾಗಬಲ್ಲದು. ಆದರೆ ಎದೆ ಅದರಾಚೆ ಸಾಗ್ತದೆ, ಅದರಾಚೆ ಸಾಗ್ತದೆ. ತಲೆ ವಿಭಾಗ ವಿಭಾಗ ಮಾಡಬಲ್ಲದು, ಎದೆ ಕೂಡಿಸ್ತದೆ, ಕೂಡಿಸ್ತದೆ. ಒಂದು ಬಿಡಿಸ್ತದೆ, ಬೇರ್ಪಡಿಸಿ ತೋರಿಸ್ತದೆ. ಇನ್ನೊಂದು ಸಮಾವೇಶಗೊಳಿಸ್ತದೆ. ಎಷ್ಟು ಚೆನ್ನ. ಅದಕ್ಕೆ ಪಾಸ್ಕಲ್ ಹೇಳ್ತಾರೆ, ನಾವು ಎದೆ ಬೆಳೆಸ್ಕೋಬೇಕು ಒಂದಿಷ್ಟು. ಸತ್ಯ ಅನ್ನೋದನ್ನು ಅಥವಾ ದೇವರು ಅನಂತತೆ ಅನ್ನೋದನ್ನು ಎದೆ ಗೊತ್ತಸ್ತದನೆ ವಿನಃ ತಲೆ ಅಲ್ಲ. ತಲೆ ಮಿತಿಯಲ್ಲಿ ಅದು ಮಿತವಾಗಿ ಕೆಲಸ ಮಾಡ್ತದೆ. ಆದರೆ ಎದೆ ಅದ್ಭುತ. ಅದಕ್ಕೆ ಹೇಳಿದರು, ಬಸವ ಹೇಳಿಲ್ಲ, ಶರಣರು ಬಹಳ ಚಲೋ ಮಾತು ಹೇಳಿದರು. ಕಣ್ಣಿಗೆ ಕಾಣದಿದ್ರೆ ಏನಾಯಿತು, ಅರಿಬೇಕಾಗಿತ್ತು, ಕರುಳು ಅರಿಯಬಾರದೆ. ಎಷ್ಟು ಚಲೋ ಮಾತು. ಹೊರಗೆ ಕಾಣದಿದ್ರೆ ಏನಾಯಿತು, ಒಳಗೆ ಎದೆ ಇತ್ತಲ್ಲ ನೋಡಬಾರದೆ. ಎಲ್ಲ ಸಂಗತಿಗಳು ತಲೆಗೆನೆ ಗೊತ್ತಾಗ್ತಾವಂತೂ ಎಲ್ಲದ. ಯಾವುದು ತಲೆಗೆ ಗೊತ್ತಾಗುವುದಿಲ್ಲ ಅಂಥ ಶಕ್ತಿ ಹೃದಯಕ್ಕದ. ಜಗತ್ತನ್ನು ಸುಂದರ ಮಾಡೋದು ಎದೆ, ಜಗತ್ತನ್ನು ಶ್ರೀಮಂತ ಮಾಡೋದು ತಲೆ, ಜಗತ್ತನ್ನು ಮಧುರಗೊಳಿಸೋದು ಎದೆ. ತಲೆ ಮನೆ ಕಟ್ತದೆ, ಎದೆ ಅಲ್ಲಿ ಸಂತೋಷದ ಬೆಳಕ ಹರುತ್ತದೆ.
ಎಷ್ಟು ಛಲೋ ಅದು. ತಲೆ ಸಮಯನ್ನ ತರ್ತದೆ, ಬಂಗಾರದ ಸಮಯ, ಸುಂದರವಾದ ಸಮಯ. ಆದರೆ ಎದೆ ಪ್ರಕಾಶವನ್ನು ಮಾಡುತ್ತೆ. ಸಮೆಗೆ ಬೆಲೆ, ಪ್ರಕಾಶಕ್ಕೆ ಬೆಲೆ ಇಲ್ಲ. ಅದರ ಪ್ರಕಾಶನೇ ಇಲ್ಲದ ಬಳಿಕ ಸಮಯ ಅರ್ಥ ಏನ? ಎಷ್ಟು ಮಹತ್ವದ. ಬದುಕಬೇಕು, ಎದೆ ಇಟ್ಟುಕೊಂಡು ಮನುಷ್ಯ ಚೆನ್ನಾಗಿ ಜಗತ್ತಿನಲ್ಲಿ ಬಾಳಬೇಕು. ಇದನ್ನ ಶ್ರೀಮಂತ ಮಾಡೋದೇ ಸಾಧನ. ಅಂತೇವಲ್ಲ, ಏನು ಮಾಡಬೇಕಪ್ಪ? ಸಾಧನೆ ಏನು ಮಾಡಬೇಕು? ಜಗತ್ತಿನಲ್ಲಿ ಬಂದ ಬಳಿಕ ನಾವು ಏನನ್ನ ಸಾಧಿಸಬೇಕು? ಬಸವಣ್ಣ ಹೇಳ್ತಾರೆ, ಯಾವುದು ವಿಶ್ವಕ್ಕೆ ಪ್ರಿಯವೋ, ಯಾವುದು ದೇವನಿಗೆ ಕೂಡಲ ಸಂಗಮನಿಗೆ ಪ್ರಿಯವೋ ಅಂಥ ಭಾವ ಅದು ಪ್ರಥಮ ಪ್ರಾಶಸ್ತ್ಯ. ಇದಕ್ಕೆ ಕೊಡಬೇಕು. ಇದು ಸ್ವಲ್ಪ ಹೊಲಸಾಯಿತು, ಇದು ಕಹಿ ಆಯಿತು, ಆ ಬಳಿಕ ಜೀವನ ಕಹಿ ಆಗ್ತದೆ. ನೋಡಬೇಕು. ಆ ಇಬ್ಬರು ಅಣ್ಣ ತಮ್ಮಂದಿರು, ತಮ್ಮ ಅಣ್ಣನ ಮಾತನ್ನ ಕೇಳ್ದ, ಬಹಳ ಕೆಡಕನಿಸ್ತು. ನಾನು ಇಷ್ಟೆಲ್ಲ ಓದಿದೆ, ನಮ್ಮ ಅಣ್ಣನ ಹೃದಯ ನನಗಿಲ್ಲಲ್ಲ. ನನಗಾಗಿ ಸುಂದರ ಮನೆ ಕಟ್ಟಿದ ಅವನ ಮನೆಯನ್ನು ನಾನು ಸುಡ್ಲಿಕ್ಕೆ ಬಂದೆ. ನಂದ್ಯಾವ ಜ್ಞಾನ, ನಂದ್ಯಾವ ಜ್ಞಾನ? ಅವಾಗ ತಮ್ಮ ಹೇಳ್ತಾನೆ, ನೋಡು, ನನಗೆ ಗೊತ್ತಿದೆ ನಿನ್ನ ಹತ್ತಿರ ಜನ ಬರಬೇಕಾಗಿತ್ತು, ಬರ್ತಾ ಇಲ್ಲ. ನನ್ನ ಹತ್ತಿರ ಬರ್ತಾರಂತ ನಿನಗೆ ತಾಪ. ಗೊತ್ತಿರಲಿ, ಹೃದಯದಿಂದ ಬಂದಿದ್ದು ಸವಿ ಇರ್ತದ ಜಗತ್ತಿನಲ್ಲಿ. ತಲೆಯೊಳಗಿರೋದು ಸಹಿತ ಹೃದಯದ ಮೂಲಕ ಬರಬೇಕು. ನಿನ್ನ ಜ್ಞಾನ ಸಹಿತ ಅದು ಎದೆಯೊಳಗೆ ಹಾಯಿಸಿ ಬಂತು ಅಂದರೆ ಜಗತ್ತು ಪ್ರಿಯವಾಗ್ತದೆ, ಎಲ್ಲರಿಗೂ ಬೇಕಾಗ್ತದೆ. ಜನ ಬಯಸೋದು ಸವಿಯನ್ನ, ಜನ ಬಯಸೋದು ಸವಿಯನ್ನ. ನೀವು ಹೋಗಿ ಒಂದು ಸಣ್ಣ ಹುಡುಗನೇ ಇರಲಿ, ಕೆಟ್ಟ ಮುಖ ಮಾಡಿಕೊಂಡು ನೀವು ಹಾಲು ಕುಡಿಸ್ರಿ, ಕುಡಿಯೋದಿಲ್ಲ. ಅದು ಅದಕ್ಕೇನರೇ ಕೊಡ್ರಿ, ತಗೊಳ್ಳೋದಿಲ್ಲ. ನಿಮ್ಮ ಮುಖ ನೋಡ್ತು ಅಂದ್ರೆ ಇಲ್ಲ. ಮುಖದ ಮೇಲೆ ಪ್ರಸನ್ನತಾ ಇತ್ತು, ಪ್ರೇಮ ಇತ್ತು, ವಾತ್ಸಲ್ಯ ಇದ್ರೆ ನೀವೇನು ಕೊಟ್ಟರು ಅದು ತಗೋದು. ಅದೇನು ಶಾಲೆ ಕಲ್ತಿಲ್ಲ, ಏನೋ ದೊಡ್ಡದಾಗಿಲ್ಲ, ಅದಕ್ಕೇನು ಗೊತ್ತಿಲ್ಲ. ಆದರೆ ನಿಸರ್ಗ ಆಗದೆ ಸವಿ ಸವಿ ಇದಲ್ಲ. ಒಂದು ಬಳ್ಳಿ ನೀರು ಹಾಕ್ರಿ, ಬಳ್ಳಿ ಚಿಗೆ ಅರಳ್ತದೆ, ಬಳ್ಳಿ ಹುಲಸಾಗಿ ಬೆಳೀತದೆ. 4 ಬಾಟ್ಲಿ ಹಾಕಿದರೆ ಏನು ಬೆಳೀತದೆ? ನೀವು ಅದಕ್ಕೆ ಹೇಳ್ರಿ, ಇದೇನ ನೀರ ಯಾರಾದರೂ ಹಾಕ್ತಾರ? ನಾನು ಇಲ್ಲಿ ಇಟಾಲಿಯಿಂದ ತಂದಿದ್ದು, ಒಂದು 100 ವರ್ಷದ ಹಿಂದಿನೂ ನಿನಗಾಗೆ ತಂದೇನಿ, ಹಾಕ್ತೇನಿ ಅಂತ ಹಾಕದ, ಅದು ಹೋಯ್ತು. ಅದ್ಯಾಕೆ ಉಳಿತದೆ? ಏನು ಹಾಕಬೇಕೋ ಅದನ್ನ ಹಾಕಬೇಕಾದ. ಎಷ್ಟು ಬೆಲೆ ಮಹತ್ವದ್ದಲ್ಲ, ಯಾವುದು ಜೀವನ ಅದು ಉಳಿಸ್ತದ, ಅದು ಜೀವಕ್ಕೆ ಪೋಷಣ ನೀಡ್ತದ, ಅದು ಬಹಳ ಮಹತ್ವದ್ದು. ನಮ್ಮ ಬದುಕಿಗೆ ಪೋಷಣೆ ಬರೋದು ಎದೆಯಿಂದ. ಇಂಥ ಎದೆಯನ್ನ ಕುರಿತು ನಾವು ಯೋಚಿಸೋದು, ಇದು ಬಹಳ ಕೊರತೆಯಾಗಿ. ವಿನೋಬಾ ಭಾವೆ ಅಂತ ಆಗಿ ಹೋದರು, ತಮಗೆಲ್ಲ ಗೊತ್ತದೆ. ಬಹಳ ದೊಡ್ಡ ಮನುಷ್ಯ, ಬಹಳ ದೊಡ್ಡ ಅನುಭಾವಿಗಳು, ಸಂತರು. ಸಂತ ವಿನೋಬಾ ಭಾವೆ. ಆದರೆ ಬಹಳ ಶುದ್ಧವಾದ ಜೀವನವನ್ನು ಸಾಗಿಸಿದ ವ್ಯಕ್ತಿ. ತಲೆ ತುಂಬ ಜ್ಞಾನ, ಎದೆ ತುಂಬ ಭಾವ.
ಹೇಳಿ. ಎರಡೂ ಅಷ್ಟೇ ಶ್ರೀಮಂತ ಅಂಥ ವಿನೋಬಾ ಭಾವೆ ಭಾರತ ದೇಶವನ್ನೆಲ್ಲ ತಿರುಗಾಡಿದರು. 13 ವರ್ಷಗಳ ಕಾಲ ಪಾದಚಾರಿಯಾಗಿ ತಿರುಗಾಡಿದರು. ಯಾಕೆ ಹೇಳಿ? ಅವರಿಗೆ ಬಡವರಿಗೆ ಭೂಮಿಯನ್ನು ಕೊಡಿಸಬೇಕಾಗಿತ್ತು. ಭೂದಾನ ಅಂತ ಶುರು ಮಾಡಿದರು. ಎಲ್ಲರೂ ದುಡಿಬೇಕು, ಸಶಕ್ತರಾದವರೆಲ್ಲ ದುಡಿಯಬೇಕು, ಅವರಿಗೆ ಒಂದಿಷ್ಟು ಭೂಮಿ ಇರಬೇಕು ಅಂತ ಹೊರಟವರು. ತನಗಾಗಿ ಎಲ್ಲ, ಅವರ ಹೆಸರಿನಲ್ಲಿ 1 ಇಂಚ ಭೂಮಿ ಇರಲಿಲ್ಲ. ಆದರೆ 13 ವರ್ಷಗಳ ಕಾಲ ತಿರುಗಾಡಿ ಭೂದಾನ ಮಾಡಿದರು ಜನ. ಲಕ್ಷಗಟ್ಟಲೆ ಎಕರೆ ಭೂದಾನ ಮಾಡಿದರು. ಇಷ್ಟೆಲ್ಲ ತಿರುಗಾಡಿ ಬಂದ ಬಳಿಕ ಒಂದು ಸಭೆಯಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾರೆ. ಸಂತರೇ, ವಿನೋಬಾ ಭಾವೆಯವರೇ, ನೀವು ಭಾರತ ದೇಶವನ್ನೆಲ್ಲ ತಿರುಗಾಡಿದರೆ ನಿಮ್ಮಷ್ಟು ಭಾರತ ದೇಶವನ್ನು ಯಾರೂ ನೋಡಿಲ್ಲ. ನೀವು ನಡೆದು ಹೋದವರು, ಎಲ್ಲರ ಊರಿಗೆ ಹೋದವರು, ಸಾಮಾನ್ಯರನ್ನು ಅಸಾಮಾನ್ಯರನ್ನು ಭೇಟಿಯಾದವರು. ಹೇಳಿ, ಭಾರತ ದೇಶದಲ್ಲಿ ಏನಾದರೂ ಕೊರತೆ ಇದೆಯೇ ಅಂತ ಕೇಳಿದರು. ಹೇಗನಿಸ್ತು ಭಾರತ ದೇಶ? ಅವಾಗ ವಿನೋಬಾ ಭಾವೆ ಹೇಳ್ತಾರೆ, ಎಲ್ಲ ಚಲೋ ಅದ ಭಾರತ ದೇಶದಾಗ. ಅದರ ಒಂದೇ ದುಃಖದ ಸಂಗತಿ ನನಗೆ ಕಾಣ ಬಂದಿದ್ದು, ಇಷ್ಟು ವರ್ಷಗಳ ಕಾಲ ತಿರುಗಾಡಿ ನೋಡಿದ ಬಳಿಕ ಭಾರತ ದೇಶ ಬಹಳ ಚಲೋ ಅದ. ಆದರೆ ಏನು ಮಾಡೋದು? ಒಂದು ದುಃಖದ ಸಂಗತಿ ಏನು? ಭಾರತೀಯ ಯುವಕರ ತಲೆ ಬೆಳೀತಾದ, ಹೃದಯ ಬತ್ತಾದ. ಇದು ವಿಚಾರ ಮಾಡುವಂಗದು. ಆವಾಗ ಹೇಳಿದರು, ಆವಾಗ ಭಾರತೀಯರ ತಲೆ, ಯುವಕರ ತಲೆ ಬೆಳೀತಾದ, ಹೃದಯ ಬತ್ತುತ್ತಾದ. ಎಷ್ಟು ಚಲೋ! ಇಂಥ ಬತ್ತಿದ ಹೃದಯವನ್ನು ಮತ್ತೆ ಹಸಿಗೊಳಿಸುವ ಕೆಲಸ ಮಾಡೋದೇ ಇದು ಸಾಧನ. ನಮ್ಮ ಎದೆಯತ್ತ ನಾವು ಈಗ ನೋಡೋದದ, ಎದೆಯನ್ನು ಅರಳಿಸೋದದ, ಮಧುರಗೊಳಿಸೋದದ. ನಾಳೆ ಬನ್ನಿ. ನಮಸ್ಕಾರ.